ಹಾಯ್ ಆಲ್. ಇವತ್ತಿನ ವಿಡಿಯೋದಲ್ಲಿ ಸೂಪರಾಗಿ ಫಿಲ್ಟ್ರ್ ಕಾಫಿ ಮತ್ತು ರವೆ ಪಡ್ಡು ಮಾಡೋದನ್ನು ಹೇಗೆ ಅಂತ ನೋಡ್ಕೊಳ್ತೀರಾ. ಮೊದಲು ಬ್ರೇಕ್ಫಾಸ್ಟ್ ರೆಡಿ ಮಾಡೋಕ್ಕೆ ಮುಂಚೆ ಒಂದು ಫಿಲ್ಟ್ರ್ ಕಾಫಿ ಕುಡಿದ್ರೆ ಎನರ್ಜಿಟಿಕ್ ಆಗಿರುತ್ತೆ. ಸೊ ಫಸ್ಟ್ ಕೆಲಸ ಮಾಡೋದು ನಾನು ಅದೇನೆ. ನೋಡಿ, ರವೆ ಪಡ್ಡು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಸಾಫ್ಟಾಗಿ ಒಳಗಡೆ ಮೇಲೆ ಕ್ರಿಸ್ಪಿಯಾಗಿ ಬಂದಿದೆ. ಇದಕ್ಕೆ ಏನು ಮಾಡಬೇಕು ಅಂತಂದರೆ 2 ಕಪ್ ರವೆ ತೊಗೊಂಡಿದ್ದೀನಿ ನಾನು, ಚಿರೋಟಿ ರವೆ. ನೀವು ಎಷ್ಟಾದ್ರು ತೊಗೋಬೋದು, ಬಟ್ ನಾನಿಲ್ಲಿ 2 ಕಪ್ ತೊಗೊಂಡಿದ್ದೀನಿ. ಯಾವುದೇ ಮೆಜರ್ಮೆಂಟ್ ತೊಗೊಂಡ್ರು ಅದಕ್ಕೆ ಅರ್ಧ ಭಾಗದಷ್ಟು ಮೊಸರು ಹಾಕಬೇಕು. ಇವಾಗ ನಾನು 2 ಕಪ್ ರವೆಗೆ 1 ಕಪ್ಪು ಗಟ್ಟಿ ಮೊಸರು ಹಾಕಿದ್ದೀನಿ. ಹುಳಿ ಇರಬಾರ್ದು ಮೊಸರು, ಆದಷ್ಟು ಆ ಥರ ನೋಡ್ಕೊಳ್ಳಿ. ಮತ್ತು ಅದಕ್ಕೆ 1 ಕಪ್ಪಷ್ಟು ನೀರು. ಸೊ 2 ಕಪ್ಪು ರವೆಗೆ 1 ಕಪ್ಪು ಮೊಸರು, 1 ಕಪ್ಪು ನೀರು ಹಾಕಿ ಒಂದು 10 ನಿಮಿಷ ಮುಚ್ಚಿಟ್ಬಿಡಿ. ಇದು ನೆನೆಯೋಷ್ಟೊತ್ತಲ್ಲಿ ನಾವು ಇದಕ್ಕೆ ಮಸಾಲಾಗೆ ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಣಲೆ ಇಟ್ಬಿಟ್ಟು 2 ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಒಣಮೆಣಸಿನ್ಕಾಯಿ ಮತ್ತು ಚೆನ್ನಾಗಿ ಫೈನ್ ಚಾಪ್ ಮಾಡಿರೋಂಥ ಈರುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು ಮತ್ತು ನಾನಿಲ್ಲಿ ಕ್ಯಾಪ್ಸಿಕಮ್ ಬಳಸಿದ್ದೀನಿ. ಕ್ಯಾರೆಟು ಸಣ್ಣದಾಗಿ ಹೆಚ್ಚಿ ಹಾಕಿದ್ದೀನಿ. ನೀವು ಕಾರ್ನ್ ಇದ್ದರೂ ಹಾಕೋಬೋದು. ನಿಮ್ಗೆ ಯಾವ ತರಕಾರಿ ಬೇಕಾದರೂ ಸಣ್ಣದಾಗಿ ಹೆಚ್ಚಿ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ಹಸಿ ವಾಸನೆ ಹೋಗೋ ಥರ ಈರುಳ್ಳಿದು ಮತ್ತು ಕ್ಯಾಪ್ಸಿಕಮ್ದು ಅದೆಲ್ಲ. ಆಮೇಲೆ ಚೆನ್ನಾಗಿ ಫ್ರೈ ಆದಮೇಲೆ ಮಿಕ್ಸ್ ಮಾಡಿ ಇಟ್ಟಿದ್ವಲ್ಲ ರವೆ ಮಿಕ್ಸು, ಅದಕ್ಕೆ ಸೇರಿಸ್ಕೋಬೇಕು. ಸ್ವಲ್ಪ ನೀರು ಹಾಕಿ ಒಗ್ಗರಣೆ ಇರೋದೆಲ್ಲ ಹಿಟ್ಟಿಗೆ ಬರೋ ಥರ ಹಾಕ್ತಾಯಿದ್ದೀನಿ ನಾನಿಲ್ಲಿ. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ತಿರ್ಗಲ್ಲಿ 2 ನಿಮಿಷ ಇಡಬೇಕು. ಪಡ್ಡು ಕಲ್ಲನ್ನು ಚೆನ್ನಾಗಿ ಬಿಸಿ ಮಾಡೋಷ್ಟೊತ್ತಲ್ಲಿ ಚಟ್ನಿ ಮಾಡ್ಕೊಂಬಿಡೋಣ. ಸಾಮಾನ್ಯವಾಗಿ ಪಡ್ಡು ಕಲ್ಲು ಗಟ್ಟಿ ತಳ ಇರುತ್ತೆ, ಅದು ಸ್ವಲ್ಪ ಕಾಯಕ್ಕೆ ಲೇಟ್ ಆಗುತ್ತೆ. ಅದಕ್ಕೆ ಅಷ್ಟೊತ್ತಲ್ಲಿ ಚಟ್ನಿ ಮಾಡ್ತಾಯಿದ್ದೀನಿ ನಾನು. ಇಲ್ಲಿ ಬಂದು ಹುರ್ಗಡ್ಲೆ ಚಟ್ನಿ ಮಾಡ್ಕೊತಾ ಇದ್ದೀನಿ. ತೆಂಗಿನಕಾಯಿ ಒಂದು ಅರ್ಧ ಕಪ್ಪಷ್ಟು, ಒಂದೇ ಒಂದು ಸಣ್ಣ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು, ಶುಂಠಿ ಮತ್ತು ಒಂದು 3ರಿಂದ 4 ಖಾರಕ್ಕೆ ತಕ್ಕಾಗಿ ಒಣಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪೆಲ್ಲ ಹಾಕಿ ಚಟ್ನಿ ಮಾಡ್ಕೊಂಡಿದ್ದೀನಿ. ಈ ಹುರ್ಗಡ್ಲೆ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಈ ಪಡ್ಡುಗೆ, ರವೆ ಪಡ್ಡುಗೆ. ಇವಾಗ ಅದೇ ಬಾಣಲೆಯಲ್ಲಿ ನಾನು ಈ ಚಟ್ನಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಯಾವ ಬಾಣಲೆಯಲ್ಲಿ ನಾವು ಈರುಳ್ಳಿ ಎಲ್ಲ ಹುರಿದ್ವಲ್ವ, ಅದೇ ಬಾಣಲೆಯಲ್ಲೇ ಇದನ್ನು ಹಾಕ್ತಾಯಿದ್ದೀನಿ. ಈಗ ಚಟ್ನಿನ ಸುಮ್ಮನೆ ಒಂದು ಒಗ್ಗರಣೆ ಜೊತೆ ಮಿಕ್ಸ್ ಆಗೋಕ್ಕಷ್ಟೇ. ಒಲೆ ಆಫ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಈ ಚಟ್ನಿನ ಮಿಕ್ಸ್ ಮಾಡಿದ್ದೀನಿ. ನೋಡಿ, ಇವಾಗ ಚಟ್ನಿ ರೆಡಿ ಆಯಿತು. ನಾನು ಹೇಳಿದ್ನಲ್ಲ ಕಲ್ಲು ಬಿಸಿಗಿಟ್ಟಿದ್ದೆ ಅಂತ. ಇವಾಗ ಕಲ್ಲು ಚೆನ್ನಾಗಿ ಕಾದಿದೆ. ಈಗ ಆ ಗುಳಿಗೆಲ್ಲ ಎಣ್ಣೆ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿರೋಂಥ ರವೆ ಹಿಟ್ಟನ್ನು ಹಾಕಬೇಕು ಪಡ್ಡುಗೆ. ಪಡ್ಡು ರೆಡಿ ಆಗೋದಕ್ಕೆ ಸೂಪರಾಗಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಮತ್ತು ಏನೂ ಕಷ್ಟ ಇಲ್ಲ, ಆರಾಮಾಗಿ ಅದು ಆ ಗುಳಿಯಿಂದ ಬಿಟ್ಕೊಳ್ಳುತ್ತೆ. ರವೆದು ಈ ಅಕ್ಕಿ ಹಿಟ್ಟಾದರೂ ಒಂದು ಪಕ್ಷ ಅಂಟ್ಕೊಳ್ಳುತ್ತೆ, ಈ ರವೆದು ಅಂಟೋದೇ ಇಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಎಲ್ಲರೂ ಇಷ್ಟಪಡ್ತಾರೆ. ಇನ್ಸ್ಟೆಂಟಾಗಿ ಮಾಡ್ಕೋಬೋದು. ಅದೇ ದೋಸೆ ಹಿಟ್ಟು ಅಥವಾ ಪಡ್ಡುಗೇನೆ ಹಿಟ್ಟು ನೆನೆಸಿ ರುಬ್ಬಿ ಮಾಡೋದೆಲ್ಲ ಸ್ವಲ್ಪ ಶ್ರಮ ಜಾಸ್ತಿ. ಇದಾದರೆ ಇನ್ಸ್ಟೆಂಟಾಗಿ ರುಚಿಯಾಗಿ ಮಾಡ್ಬೋದು. ಸೊ ನೀವೆಲ್ಲ ಮಾಡ್ಕೋತೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್.